ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹಾಬಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಳಿಮೈಯಿಂದ ಬರ್ಡೇ ಇದೆ. ಸೊ ಇವತ್ತು ಅವನಿಗೆ ವಿಶಸ್ನ ತಿಳಿಸೋಣ. ಎಲ್ಲರೂ ಕೂಡ ಅವನಿಗೆ ಆಶೀರ್ವಾದ ಮಾಡಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕಂದ. ನಿನಗೆ ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿನ ಕೊಟ್ಟು ಆ ಭಗವಂತ ನಿನ್ನನ್ನು ಕಾಪಾಡಲಿ ಅಂತ ಕೇಳ್ಕೊತೀನಿ. ನನ್ನ ಬ್ಲಾಗ್ಸ್ ಯಾರೆಲ್ಲ ಇದ್ದೀರೋ ಅವರೆಲ್ಲರಿಗೂ ನನ್ನ ಕಂದಮ್ಮಂಗೆ ವಿಶ್ವಾಸನ ತಿಳಿಸಿ ಆಶೀರ್ವಾದನ ಮಾಡಿ. ಇವತ್ತು ಮಾರ್ನಿಂಗ್ ನಾನು 4 ಗಂಟೆಗೆ ಎದ್ದಿದ್ದಂಥದ್ದು. ಯಾಕೆ ಅಂತಂದರೆ ನಾನು ಮಾರ್ನಿಂಗ್ 5 o'clock ನಾನು ಹೊರಡಬೇಕಾಗಿತ್ತು. ಸೊ ಅದರಿಂದ ಮಾರ್ನಿಂಗ್ ಬೇಗನೆ ಎದ್ದು ಟಿಫನ್ ಏನಾರ ಮಾಡ್ಕೋಬೇಕಿತ್ತು ಅಂತ ಹೇಳಿ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ. ಟಿಫನ್ಗೆ ಇಲ್ಲಿ ನಾನು ಪಡ್ಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ನಾನು ಅಕ್ಕಿ ಹಿಟ್ಟು ರುಬ್ಬಿಟ್ಟಿದ್ದಂಥದ್ದು ಏನಿತ್ತು ಅದು ದೋಸೆಗೆ, ಇಡ್ಲಿಗೆ ಅದು ಮಿಕ್ಕಿತ್ತು ಸ್ವಲ್ಪ. ಅದಕ್ಕೇ ಪಡ್ಡು ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಕ್ಯಾರೆಟು, ಒಂದು ಈರುಳ್ಳಿ, ಕೊತ್ತಂಬರಿ ಮತ್ತು ಕರಿಬೇವನ್ನ ಹಾಕಿ ಮಿಕ್ಸ್ ಮಾಡ್ಕೊತಾರ ಅಂಥದ್ದು. ಯಾಕಪ್ಪ ಅಂತಂದರೆ ನಾನು ಬೇಗ ಹೋಗಬೇಕಾಗಿದ್ದರಿಂದ ನಾನು ಈ ರೀತಿ ಬೇಗ ಏನಾದರೂ ಮಾಡಿ ಇಟ್ಟು ಹೋಗಬೇಕಾಗಿತ್ತು. ಸೊ ಆದ್ದರಿಂದ ನಾನು ಟಿಫನೆಲ್ಲ ರೆಡಿ ಮಾಡಿ ಇಟ್ಟು ಹೋದರೆ ಮಕ್ಕಳಿಗೂ ತುಂಬ ಅನುಕೂಲ ಆಗುತ್ತೆ. ಕಟ್ಟಿಟ್ಟರೆ ಬ್ಯಾಗಿಗೆ ಹಾಕೊಂಡು ತೊಗೊಂಡೋಗ್ತಾರೆ ಅಂತ ಹೇಳಿ ನಾನು ಈ ಥರ ಮಾಡಿದಂಥದ್ದು. ತುಂಬ ಅಂದರೆ ತುಂಬಾ ಈಸಿಯಾಗಾಯಿತು. ಈಸಿಯಾಗಿ ಅಂತಂದರೆ ಇದೊಂದು ಬಿಟ್ಟರೆ ಇರೋದ್ರಲ್ಲಿ ಏನಿದೆಯೋ ಅದನ್ನು ಮಾಡಬೇಕಾಗತ್ತೆ. ಸೊ ಅದರಿಂದ ಎಲ್ಲನ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಪಡ್ಡನ್ನು ಕೂಡ ನಾನು ರೆಡಿ ಮಾಡಿಕೊಂಡೆ. ಪಡ್ಡನ್ನು ರೆಡಿ ಮಾಡ್ಕೊಂಡು ಪಕ್ಕದಲ್ಲಿ ನಾನು ಮೊಟ್ಟೆನೂ ಕೂಡ ನಾನು ಬೇಯೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದಂಥದ್ದು. ಆ ಮೊಟ್ಟೆನಲ್ಲಿ ನಾನು ಮತ್ತು ನನ್ನ ಚಿಕ್ಕ ಮಗ ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದೊಂದು ಪಡ್ಡನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಬೇಯಿಸ್ಕೊಂಡು ಎತ್ತಿಕೊಂಡಿರೋ ಅಂಥದ್ದು. ಯಾಕೆ ಅಂತ ಅಂದರೆ ಈ ಪಡ್ಡುಗೆ ಚಟ್ನಿ ಅವಶ್ಯಕತೆ ಏನೂ ಬೇಕಾಗಿರೋದಿಲ್ಲ, ಹಾಗೇ ತಿನ್ಬೋದು. ನಿನ್ನೆ ನನಗೆ ಐಡಿಯಾ ಕೊಟ್ಟಿದ್ದೆ ನನ್ನ ಮಗ. ನಾನು ಏನು ಮಾಡಿ, ನಾನು ಬೆಳಗ್ಗೆ ಮಾರ್ನಿಂಗ್ ಬೇಗ ಹೋಗಬೇಕು ಅಂತ ಅಂದಾಗ ನನ್ನ ಮಗ ಇದ್ಕೊಂಡು ಹೇಳ್ದ, ಅಮ್ಮ ಈ ಥರ ಪಡ್ಡಿಗೆ ನೀವು ತರಕಾರಿ ಎಲ್ಲ ಹಾಕಿ ಮಾಡ್ತೀರಲ್ಲ, ಆ್ಯಕ್ಚುಲಿ ಪಡ್ಡು ಅಂತ ಹೇಳಿಲ್ಲ, ಇಡ್ಲಿ ಅಂತ ಹೇಳ್ದ ಅವನು ಚಿಕ್ಕವನು. ಚಿಕ್ಕದು ಪಿಟಾಣಿ ಇಡ್ಲಿ ಹಾಕ್ತಿರಲ್ಲಮ್ಮ ನೀವು ತವ ಮೇಲೆ ತರಕಾರಿ ಎಲ್ಲ ಹಾಕಿ ಅದನ್ನು ಹಾಕಿ ಅಂತ ಹೇಳ್ದ. ಸೊ ಎಲ್ಲ ರೆಡಿ ಮಾಡಿ ಹಾಕ್ಕೊಂಡು ನಾನು ಇಲ್ಲಿ ಒಂದು ಡ್ರಿಂಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ನೆಲ್ಲಿಕಾಯಿನ ತೊಗೊಂಡಿದ್ದೀನಿ, ಒಂದು 10ರಿಂದ 20 ಎಲೆ ಕರಿಬೇವನ್ನ ತೊಗೊಂಡು, 1 ಇಂಚು ಶುಂಠಿನ ತೊಗೊಂಡು ನಾನು ಇಲ್ಲಿ ನೀಟಾಗಿ ಗ್ರೈಂಡ್ ಮಾಡ್ಕೊತಾರ ಅಂಥದ್ದು. ಗ್ರೈಂಡ್ ಮಾಡಿಕೊಂಡು ಸೋರಿಸ್ಕೊತಾ ಇದ್ದೀನಿ. ಇದು ಹುಳಿ ಇರೋದ್ರಿಂದ ಇದಕ್ಕೆ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆ ಎಂಟಿ ಸ್ಟಮಕಲ್ಲಿ ಕುಡಿದಾಗ ಗಂಟ್ಲು ಹಿಚ್ಚಿಂಗ್ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರೂ ಉಪ್ಪನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಆ ಥರ ಸಮಸ್ಯೆ ಬರಲ್ಲ. ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರಿಬೇವಿಂದ ಕಣ್ಣಿಗೂ ಒಳ್ಳೆಯದು, ಬೆಟ್ಟದ ನೆಲ್ಲಿಕಾಯಿ ದೇಹಕ್ಕೂ ಒಳ್ಳೆಯದು, ಶುಗರು ಬಿ ಪಿನ ಕಂಟ್ರೋಲಿಗೆ ತೊಗೊಂಬರುತ್ತೆ. ಆ್ಯಂಡ್ ಕೂದಲು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಕರಿಬೇವು ಕೂಡ ಅಷ್ಟೇ, ಕೂದಲಿಗೂ ಒಳ್ಳೆಯದು ಮತ್ತು ಕಣ್ಣಿಗೂ ಒಳ್ಳೆಯದು. ಹಾಗಿರೋದ್ರಿಂದ ಎರಡರಲ್ಲೂ ತುಂಬ ಬೆನಿಫಿಟ್ ಇದೆ. ಸೊ ನಾನಿಲ್ಲಿ ಟಿಫನೆಲ್ಲ ರೆಡಿ ಮಾಡ್ಕೊಂಡು ಇಬ್ರಿಗೂ ಟಿಫನ್ನ ಕಟ್ತಾ ಇದ್ದೀನಿ. ಮೊದಲದಾಗಿ ನಾನು ಚಿಕ್ಕವನಿಗೆ ನಾನು ಪಡ್ಡನ್ನ ಹಾಕ್ಕೊತಾ ಇದ್ದೀನಿ. ಅವ್ನು ಫಸ್ಟ್ ಟಿಫನ್ ರೆಡಿ ಮಾಡ್ಕೊತಾ ಇದ್ದೀನಿ. ಅವ್ನು ಟಿಫನ್ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನಿಲ್ಲಿ ಒಂದು ಸಲಾಡ್ನ ಮಾಡಿಕೊಂಡೆ. ನಾನಿಲ್ಲಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳಿತ್ತು. ಮೊಳಕೆ ಕಟ್ಟಿದ ಹೆಸರು ಕಾಳಿಗೆ ಕಾಳನ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ದಾಳಿಂಬೆ ಕಾಳನ್ನ ಮಿಕ್ಸ್ ಮಾಡಿಕೊಂಡೆ. ದಾಳಿಂಬೆ ಕಾಳನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಂಥದ್ದು. ಇದನ್ನು ಮಾಡೋದ್ರಿಂದ ನಾವು ಈ ಥರ ನೆನೆಸಿ ಮೊಳಕೆ ಕಟ್ಟಿ ಕೊಡೋ ಕಾಳಿಂದ ಮಕ್ಕಳಿಗೆ ಮಸಲ್ಸ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಬೋನ್ಗೂ ಕೂಡ ತುಂಬ ಸ್ಟ್ರೆಂತ್ ಇರುತ್ತೆ. ಸೊ ಆದ್ದರಿಂದ ನಾನಿಲ್ಲಿ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ ನನಗೆ ಟಿಫನ್ ಕಟ್ಕೊತಾರ ಅಂಥದ್ದು. ನಾನು ಫಸ್ಟು ಒಂದು ಬಾಕ್ಸ್ಗೆ ಮೊಳಕೆ ಕಾಳು ಏನಿತ್ತು ಆ ಕಾಳನ್ನ ಹಾಕ್ಕೊಂಡಿರೋಂಥದ್ದು. ಇಲ್ಲಿ ನಾನು ಫ್ರೂಟ್ಸ್ನ ನಾನು 2 ಥರ ಆ್ಯಪಲ್ನ ತೊಗೊಂಡಿದ್ದೀನಿ. ಒಂದು ಗ್ರೀನ್ ಕಲರ್ ಆ್ಯಪಲ್ಲು ಮತ್ತು ಒಂದು ರೆಡ್ ಕಲರ್ ಆ್ಯಪಲ್ನ ತೊಗೊಂಡು ಸೌತೆಕಾಯಿ ಮತ್ತು ಕ್ಯಾರೆಟು, ಪರಂಗಿ ಹಣ್ಣು, ಕಲ್ಲಂಗಡಿ ಹಣ್ಣು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಕಂಪ್ಲೀಟ್ಲಿ ಡಯಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ರೈಸ್ ಐಟಮ್ಮು ಮತ್ತು ಎಣ್ಣೆ ಕರೆದಿರೋ ಐಟಮ್ನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನನಗೆ ನಮ್ಮ ಅಣ್ಣನ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಾಯಿದೆ. ಪಾಪ ಅವರು ಏನಂದರೆ ಏನೂ ತಿನ್ನಲ್ಲ, ಏನಂದರೆ ಏನೂ ಮಾಡಲ್ಲ. ಸೊ ಅಂಥವ್ರಿಗೇ ಗಂಟ್ಲು ಇನ್ಫೆಕ್ಷನ್ನು, ಬ್ಲಡ್ ಇನ್ಫೆಕ್ಷನ್ ಅಂತೆಲ್ಲ ಹೇಳಿದ್ರು. ಸೊ ತುಂಬ ಬೇಜಾರಾಯಿತು ನನಗೆ. ಆದ್ದರಿಂದ ನಾನು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋಣ. ಹೈಟ್ ಬೇರೆ ಕಡಿಮೆ ಇರೋದ್ರಿಂದ ನಾವು ತಿನ್ನೋ ಫುಡ್ಡಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಣ, ಸ್ವಲ್ಪ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದರಿಂದ ನಾನು 2 ಡೇಸಿಂದನೂ ನಾನು 2-3 ಡೇಸ್ ನಮ್ಮ ಅಣ್ಣ ಯಾವಾಗ ಅಡ್ಮಿಂಟ್ ಆದರೂ ಆವಾಗಿಂದನೂ ನಾನು ಡಯಟ್ಗೆ ಅಂತ ಹೇಳಿ ನಾನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇದೇ ರೀತಿಯೇ ಮಾಡಿಕೊಂಡು ನನ್ನ ಚಿಕ್ಕ ಮಗನಿಗೂ ಟಿಫನ್ನ ಕಟ್ಕೊಂಡಿದ್ದಂಥದ್ದು. ಅವನಿಗೆ ನಾನು ತೊಗೊಂಡಿದ್ದಷ್ಟು ಫ್ರೂಟ್ಸ್ನೆಲ್ಲ ಹಾಕ್ತಿಲ್ಲ. ಅವನಿಗೆ ಪರಂಗಿ ಹಣ್ಣು, ಕಲ್ಲಂಗಡಿ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ ಎಷ್ಟೇ ಜ್ವರ ಬಂದು ಅವನು ಎಂಥ ಕಂಡೀಷನಲ್ಲೇ ಇದ್ರೂ ಕೂಡ
ಅದನ್ನು ತಿಂದೇ ತಿಂತಾನೆ. ಸೊ ಅದರಿಂದ ಅವನಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದೆ, ಅವನಿಗೆ ಜಾಸ್ತಿ ಆಗುತ್ತೆ. ಅದರೊಳಗೆ ನಾನು ಸ್ವಲ್ಪ ಹೆಸ್ರು ಕಾಳು ಮತ್ತು ದಾಳಿಂಬೆ ಕಾಳು ಮಿಕ್ಸ್ ಮಾಡಿರೋದೇನಿದೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ಹಾಕಿರೋವಂಥದ್ದು. ಯಾಕೆಂದರೆ ಮಿಕ್ಸ್ ಮಾಡಿ ಹಾಕ್ತು ಅಂತ ಅಂದರೆ ಟೀಚರ್ಸ್ ಅಲ್ಲಿ ಏನು ಮಾಡ್ತಾರೆ, ಆಯಮ್ಮ ಟೀಚರ್ಸು ತಿನ್ನಲೇಬೇಕು ವಿಧಿ ಇಲ್ಲ, ತಿನ್ನು ಅಂತ ಹೇಳಿ ಸ್ವಲ್ಪ ಅವನಿಗೆ ಗದರಿಸಿ ತಿನ್ನಿಸ್ತಾರೆ. ಸೊ ಇಲ್ಲಿ ನನ್ನ ದೊಡ್ಡ ಮಗನಿಗೂ ಅಷ್ಟೇ, ನಾನು ಚಿಕ್ಕ ಮಗನಿಗೆ ಪೊಡ್ಡುಗೆ ಜೇನುತುಪ್ಪ ಹಾಕ್ಕೊಂಡಿದ್ದೆ. ಇವನಿಗೆ ನಾನು ಯಾವ ಜೇನುತುಪ್ಪ ಏನೂ ಹಾಕಿಲ್ಲ, ಹಾಗೆ ತಿನ್ಕೊತಾನೆ ಅವನು. ಅವನದೇನು ನನಗೆ ಟೆನ್ಷನ್ನೇ ಇಲ್ಲ. ಅಂದರೆ ತ್ರೀ ಕ್ಯಾರಿಯರ್ದ್ರಲ್ಲಿ ಒಂದು ಬಾಕ್ಸ್ಗೆ ನಾನು ಪೊಡ್ಡು ಹಾಕಿ ಇನ್ನೊಂದು ಬಾಕ್ಸ್ಗೆ ಕಲ್ಲಂಗಡಿ ಹಣ್ಣು ಹಾಕ್ಕೊಂಡಿದ್ದಂಥದ್ದು. ಕಲ್ಲಂಗಡಿ ಹಣ್ಣು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿ ಹಾಕ್ಕೊಂಡಿದ್ದೀನಿ, ಅವನಿಗೆ ಸ್ವಲ್ಪ ತಂಪಿರಬೇಕು ಅಂತ ಹೇಳಿ. ಸೊ ಅದಕ್ಕೇ ಅವನಿಗೂ ಕೂಡ ಅದರೊಳಗೇ ನಾನು ಹೆಸ್ರು ಕಾಳನ್ನ ಮಿಕ್ಸ್ ಮಾಡಿಕೊಂಡೆ. ಅವನು ಬೈಕೊಂತಾನೇನೋ ನನಗೆ ಗೊತ್ತಿಲ್ಲ, ಬಟ್ ಅವ್ನಿಗೆ ಈ ಹೆಸ್ರು ಕಾಳು ಇದೆಲ್ಲ ಇಷ್ಟ ಆಗೋಲ್ಲ, ಆದರೂ ತಿನ್ನಲಿ ಅಂತ ಹೇಳಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಮತ್ತು ಪಪ್ಪಾಯಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿ ಹಾಕಿರೋ ಅಂಥದ್ದು, ಯಾಕೆಂದರೆ ಅವ್ನಿಗೆ ಪಪ್ಪಾಯಿ ಅಷ್ಟಾಗಿ ಇಷ್ಟಪಡೋದಿಲ್ಲ. ಸೊ ಮಕ್ಕಳಿಗೆಲ್ಲ ಟಿಫನ್ ರೆಡಿ ಮಾಡಿ ನಾನು ಟಿಫನ್ ರೆಡಿ ಮಾಡಿಕೊಂಡೆ. ಕೊನೆಗೆ ಎಗ್ ಬೇಯಿಸಿಟ್ಟಿದ್ದೆ ನಾನು. ಮಿಕ್ಕಿದಂಥ ಕಾಳು ಏನಿದೆ ಆ ಕಾಳೊಳಗೆ ಮಿಕ್ಕಿದಂಥ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡಿ ಅದರೊಳಗೆ ಒಂದು ಎಗ್ ಹಾಕಿ ಎತ್ತಿಟ್ಟೆ ಅವರಿಗೆ. ಸೊ ಇಲ್ಲಿ ನಾನು ಒಂದು 2 ಎಗ್ನ ತೊಗೊಂಡು ಕಟ್ ಮಾಡಿ ಅದಕ್ಕೆ ಪೆಪ್ಪರು ಸಾಲ್ಟ್ನ ಹಾಕ್ಕೊಂಡು ಎಗ್ನ ರೆಡಿ ಮಾಡಿಕೊಂಡೆ. ಇವತ್ತಿನ ರೊಟೀನು, ಇವತ್ತಿನ ಟಿಫನ್ನು ಸಿಂಪಲ್ಲಾಗಿ ಸರಿ ಹೋಯಿತು. ನನ್ನ ಡಯಟಿಂಗ್ ಟಿಫನ್ನು ಆಯಿತು, ಮಕ್ಕಳು ಟಿಫನ್ನು ರೆಡಿ ಮಾಡಿದೆ. ಎಲ್ಲ ರೆಡಿ ಮಾಡಿ ಮತ್ತು ಮಿಕ್ಕಿದೇನಿದೆ ಅದನ್ನು ಹಾಕಿ ಅದು ಒಂದು ಎಗ್ ಹಾಕಿ ಅವನಿಗೂ ರೆಡಿ ಮಾಡಿಟ್ಟೆ. ಮತ್ತು ನಾನು ರುಬ್ಬಿಟ್ಕೊಂಡಿದ್ದಂಥ ಅದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಏನಿದೆ ಅದನ್ನು ಒಂದು ಬಾಟಲ್ಗೆ ಹಾಕ್ಕೊಂಡು ನಾನು ಟಿಫನನ್ನು ರೆಡಿ ಮಾಡ್ಕೊಂಡಿದ್ದಂಥದ್ದು. ಇವತ್ತಿನ ಬ್ಲಾಗ್ ಇದಾಗಿತ್ತು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.